ಹಾಯ್ ವೀಕ್ಷಕರೇ, ನಮಸ್ಕಾರ. ಟ್ರಿಪ್ ಮೈ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತೊಂದು ನಾನು ಬ್ಯೂಟಿಫುಲ್ ಫಾಲ್ಸಿಗೆ ಬಂದಿದ್ದೀನಿ. ಸೂಪರ್ ಆಗಿದೆ ಫಾಲ್ಸ್ ಮಾತ್ರ. ಯಾವ್ದು ಗೊತ್ತಾ? ಶೃಂಗೇರಿ ಹತ್ರ ಸಿರಿಮನೆ ಫಾಲ್ಸು. ಈ ಫಾಲ್ಸಲ್ಲಿ ನಾನು ಮಾಡ್ತಾ ಇರೋ 2ನೇ ವಿಡಿಯೋ. ಮಳೆಗಾಲದಲ್ಲಿ ಫಾಲ್ಸ್ ಹೇಗೆ ಕಾಣುತ್ತೆ ನೋಡೋಣ ಬನ್ನಿ. ನೋಡಿ, ಈಗ ಈ ಮೆಟ್ಲು ಇಳ್ಕೊಂಡು ನಾವು ಕೆಳಗಡೆ ಹೋಗಬೇಕು. ಕೆಳಗಡೆ ಹೋದ ತಕ್ಷಣ ನಮಗೆ ಫಾಲ್ಸ್ ಕಾಣುತ್ತೆ. ಇನ್ನು ತುಂಬ ದೂರ ಆಗಲ್ಲ, ವೆಹಿಕಲ್ ಪಾರ್ಕಿಂಗಿಂದ ಏನು ಭಾರಿ ದೂರ ಆಗಲ್ಲ, ತುಂಬ ಹತ್ರನೇ ಇದೆ. ನೋಡಿ, ಇಲ್ಲಿ ಕಾಳಿಂಗ ಸರ್ಪದೊಂದು ಬೋರ್ಡ್ ಹಾಕಿದ್ದಾರೆ. ಅಂದರೆ ಇಲ್ಲೇ ನೀರೋದಿಲ್ಲ, ಈ ಫಾರೆಸ್ಟಲ್ಲೆಲ್ಲ ಇರುತ್ತೆ ಅಂತ. ಇಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ, ಬೇಸಿಗೆಯಲ್ಲೂ ಏನು ತುಂಬ ನೀರು ಕಡಿಮೆ ಆಗೋದಿಲ್ಲ. ಮಳೆಗಾಲದಲ್ಲಿ ತುಂಬ ನೀರಿರುತ್ತೆ. ಮಳೆಗಾಲದಲ್ಲಿ ಮಳೆ ಬರೋದ್ರಿಂದ, ಜಲನೂ ಜಾಸ್ತಿ ಇರೋದ್ರಿಂದ ತುಂಬ ನೀರಿರುತ್ತೆ. ಆದರೆ ಬೇಸಿಗೆನಲ್ಲೂ ಏನು ತುಂಬ ನೀರು ಕಡಿಮೆ ಆಗಲ್ಲ. ಫಾಲ್ಸಲ್ಲಿ ಫುಲ್ಲು ನೀರು ಬೀಳ್ತಾ ಇರುತ್ತೆ. ವಾವ್ ಸ್ನೇಹಿತರೆ, ನೋಡಿ ನೀರು ಹೇಗೆ ಬೀಳ್ತಿದೆ, ಸೂಪರಾಗಿದೆ ಮಾತ್ರ. ನೀರು ಸಖತ್ತಾಗಿ ಬೀಳ್ತಾ ಇದೆ. ನಮ್ಮೂರಿಗೆ ಇದು ಸ್ವಲ್ಪ ಹತ್ತಿರದ ಫಾಲ್ಸು, ಆದರೂ ನಾನು ಮಳೆಗಾಲ ಬಂದಿರಲಿಲ್ಲ. ಮಳೆಗಾಲ ಇದೇ ಫಸ್ಟ್ ಬಂದಿರೋದು. ತುಂಬ ಶುದ್ಧವಾದ ನೀರು, ಹಾಲಿನ ನೊರೆಯಂತೆ ಕಾಣ್ತಾ ಇದೆ. ಇಲ್ಲಿ ನಾನು ಬರುವಾಗ ನಮ್ಮ ಕಡೆ ಇಂಬಳ ಅಂತ ಹೇಳ್ತಾರೆ, ಅಂದರೆ ಜಿಗಣೆಗಳಿದ್ದಾವೆ ಅಂತ ನಾನು ಮಾಡಿದ್ದೆ. ಇಲ್ಲಿ ಯಾವುದೇ ಥರದ್ದು ಇಂಬಳ ಆಗಲಿ ಜಿಗಣೆ ಆಗಲಿ ಏನೂ ಇಲ್ಲ. ಇಲ್ಲೆಲ್ಲ ಸುಣ್ಣ ಎಲ್ಲ ಹಾಕಿ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಎಲ್ಲೂ ಜಾರದ ಸಹ ಇಲ್ಲ. ನೋಡಿ, ಮೆಟ್ಟಿಲುಗಳನ್ನೆಲ್ಲ ಎಷ್ಟು ಕ್ಲೀನಾಗಿಟ್ಟಿದ್ದಾರೆ. ಇದು ನೋಡಿ, ಮೇಲ್ಗಡೆಯಿಂದ ಬೇಕಾದ್ರೆ ಹೋಗಿ ನಿಂತ್ಕೊಂಡು ನೋಡುವಂಥ ಪ್ಲೇಸ್ ಅದು. ಬನ್ನಿ ಇನ್ನೊಂದು ಸ್ಟೆಪ್ ಕೆಳಗಡೆ ಹೋಗಿ ನೋಡೋಣ. ಸ್ನೇಹಿತರೆ, ಇಲ್ಲಿ 2-3 ಕಡೆಯಿಂದ ನಿಂತ್ಕೊಂಡು ನೋಡ್ಲಿಕ್ಕೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಫಾಲ್ಸ್ ಮಾತ್ರ ತುಂಬ ಹತ್ತಿರದಲ್ಲಿ. ಇಷ್ಟು ಹತ್ತಿರ ನೋಡಲಿಕ್ಕೆ ಯಾವ ಫಾಲ್ಸು ಸಿಗೋದಿಲ್ಲ. ಇದು ಮಾತ್ರ ಹತ್ತಿರದಿಂದ ಹೋಗಿ ನೋಡ್ಬೋದು. ನಿಮಗೆ ಶನಿವಾರ ಭಾನುವಾರ ಎಲ್ಲ ಬಂದರೆ ತುಂಬ ಜನ ಇರ್ತಾರೆ. ಅಲ್ಲಿ ಫಾಲ್ಸಲ್ಲಿ ನೀರುವರೆಗೂ ನಿಂತ್ಕೊಂಡು ನೀರಲ್ಲಿ ಆಟ ಆಡ್ಬೋದು, ಸ್ನಾನ ಮಾಡ್ಬೋದು. ಇವತ್ತು ರಜಾ ದಿನ ಅಲ್ಲದೆ ಇರೋದ್ರಿಂದ ಜಾಸ್ತಿ ಜನ ಇಲ್ಲ. ಮಳೆಗಾಲದಲ್ಲಿ ಇಲ್ಲಿ ತುಂಬ ಜನ ಬರ್ತಾರೆ. ಆ ನೀರಲ್ಲಿ ಸ್ನಾನ ಎಲ್ಲ ಮಾಡಲಿಕ್ಕೆ ಬಿಡ್ತಾರೆ. ಆರಾಮಲ್ಲಿ ನೀರಲ್ಲಿ ಸ್ನಾನ ಮಾಡ್ಬೋದು. ತುಂಬ ಆಳ ಇಲ್ಲ ಅಲ್ಲಿ, ಒಂದು 2 ಅಡಿ 3 ಅಡಿ ನೀರಿದೆ ಅಷ್ಟೇ. ಅಂದರೆ ನೀರು ಬಿದ್ದು ತುಂಬ ಹೊಂಡ ಆಗಿಲ್ಲ. ಹಾಗಾಗಿ ಮಕ್ಕಳು ದೊಡ್ಡವರು ಎಲ್ಲರೂ ಸ್ನಾನ ಮಾಡ್ಬೋದು. ಏನಂದರೆ ಕಲ್ ಮೇಲೆಲ್ಲ ನಡೀತಾ ಸ್ವಲ್ಪ ಹುಷಾರಾಗಿ ನಡಿಬೇಕು, ಸ್ವಲ್ಪ ಜಾರುತ್ತೆ. ನೀವು ಬಂಡೆ ಮೇಲೆಲ್ಲ ಹತ್ತಲಿಕ್ಕೆ ಬಿಡಲ್ಲ, ಕೆಳಗಡೆನೇ ನಿಂತ್ಕೊಂಡು ಎಂಜಾಯ್ ಮಾಡ್ಬೋದು. ನನಗೇನೋ ಬೇಸಿಗೆನಲ್ಲಿ ನೋಡಿದ್ರಕ್ಕಿಂತ ಈಗಲೇ ತುಂಬ ನೀರಿದೆ. ಹಾಗಾಗಿ ಈಗಲೇ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಜಲಪಾತ. ಸಿರಿಮನೆ ಫಾಲ್ಸ್ ಅಂತ ಶೃಂಗೇರಿ ಹತ್ರ ತುಂಬ ಫೇಮಸ್ಸು. ನೀವು ಆಗುಂಬೆ ಕಡೆಯಿಂದ ಬರೋದಾದರೆ ಡೈರೆಕ್ಟ್ ಕಿಗ್ಗ ಅಂತ ಸಿಗುತ್ತೆ. ಕಿಗ್ಗದಿಂದ ಒಂದು 4-5 ಕಿಲೋಮೀಟ್ರ್ ಒಳಗೆ ಸಿರಿಮನೆ ಫಾಲ್ಸ್ ಸಿಗುತ್ತೆ. ರೂಟ್ ಗೊತ್ತಾಗಿಲ್ಲ ಅಂದರೆ ಶೃಂಗೇರಿ ಬಂದು ಬರೋದು ತುಂಬ ಸುಲಭ. ರಸ್ತೆ ಎಲ್ಲ ತುಂಬ ಚೆನ್ನಾಗಿದೆ. ಫಾಲ್ಸ್ವರೆಗೂ ಒಳ್ಳೆ ರೋಡ್ ಇದೆ, ಆರಾಮಲ್ಲಿ ಬರ್ಬೋದು. ಸುಮಾರು 60-70 ಅಡಿ ಮೇಲಿಂದ ನೀರು ಬೀಳುತ್ತೆ. ನೀವು ಇಲ್ಲಿ ಬರುವಾಗ ಒಂದು ಪರ್ಸನಿಗೆ ಒಂದು 50 ರೂಪಾಯಿ ಟಿಕೆಟು ಇದೆ. 5 ವರ್ಷದೊಳಗೆ ಅಥವಾ 10 ವರ್ಷದೊಳಗಿನ ಮಕ್ಕಳಿಗೆ ಫ್ರೀ ಇದೆ. ಇಲ್ಲಿ ಗೂಗಲ್ ಪೇ ಎಲ್ಲ ಅಲೋ ಇರಲ್ಲ, ಯಾಕಂದರೆ ಇಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ. ಸ್ನೇಹಿತರೆ, ನಾನು ಬೇಸಿಗೆನಲ್ಲಿ ಇದೇ ಫಾಲ್ಸಿಗೆ ಬಂದಿರೋ ವೀಡಿಯೋನ ಹಾಕಿದ್ದೀನಿ. ನೀವು ಬೇಕು ಅಂದರೆ ಅದ್ರ ಡಿಸ್ಕ್ರಿಪ್ಷನ್ ಅದರ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಬೇಕಾದ್ರೆ ನೋಡ್ಕೊಂಡು ಬನ್ನಿ. ನಿಮಗೆ ಬೇಸಿಗೆಯಲ್ಲಿ ಹೇಗೆ ಫಾಲ್ಸ್ ಕಾಣ್ತಿತ್ತು, ಮಳೆಗಾಲದಲ್ಲಿ ಹೇಗೆ ಫಾಲ್ಸ್ ಕಾಣ್ತಿತ್ತು ಅಂತ ನಿಮಗೆ ಕಂಪೇರ್ ಮಾಡ್ಕೊಳ್ಲಿಕ್ಕೂ ಆಗುತ್ತೆ. ವೀಕ್ಷಕರೇ, ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್.